ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಯಾ ಯಾಕೆ ಹೀಗೆ ಮಾಡ್ದೆ? ಫಾರ್ ದ ಫಸ್ಟ್ ಟೈಮ್ ನಿನ್ನಿಂದಾಗಿ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ಬರೋ ಹಾಗಾಗಿದೆ. ನಮ್ಮ ಎಂಪ್ಲಾಯೀಸ್ ನಾನು ಯಾವತ್ತೂ ಈ ರೀತಿ ಟ್ರೀಟ್ ಮಾಡಿರಲಿಲ್ಲ. ನನಗೆ ನಮ್ಮ ಎಂಪ್ಲಾಯೀಸ್ ಬೇರೆ ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಅಲ್ಲ. ಅಂಡ್ ಯು ನ್ಯೂ ದ್ಯಾಟ್, ಬಟ್ ಸ್ಟಿಲ್ ಶರತ್, ಆಕ್ಚುಲಿ ನಮಗೆ ದೊಡ್ಡ ಆರ್ಡರ್ಸ್ ಬಂದಿತ್ತಲ್ಲ, ಆರ್ಡರ್ನ ಬೇಗ ಫುಲ್ಫಿಲ್ ಮಾಡಿದ್ರೆ ನಮ್ಮ ಕಂಪನಿ ಎಫಿಷಿಯನ್ಸಿನ ಪ್ರೂವ್ ಮಾಡ್ಬೋದು ಅಂತ. ಸ್ಟಾಪ್ ಇಟ್ ಮಾಯಾ, ಜಸ್ಟ್ ಸ್ಟಾಪ್ ಇಟ್. ಸುಮ್ಮನೆ ಏನೋ ನೆಪ ಹೇಳ್ಬೇಡ. ವರ್ಕರ್ಸ್ಗೆ ರೆಸ್ಟ್ ಕೊಡದೆ ಕಂಟಿನ್ಯೂಸ್ ಆಗಿ ಮೆಷಿನ್ ತರ ಕೆಲಸ ಮಾಡಿ ಎಫಿಷಿಯನ್ಸಿ ಇಂಪ್ರೂವ್ ಮಾಡೋದಕ್ಕೆ ಹೊರಟಿದ್ಯಾ? ಮನುಷ್ಯತ್ವ ಇರೋ ಯಾರು ಈ ರೀತಿ ಮಾಡ್ತಾರ? ಓಕೆ, ಸಪೋಸ್ ನಾಳೆ ಇದಕ್ಕಿಂತ ದೊಡ್ಡ ಆರ್ಡರ್ ಸಿಕ್ತು ಅಂತ ಅನ್ಕೋ. ಆಗ ಎಂಪ್ಲಾಯೀಸ್ಗೆಲ್ಲ ಒಂದ್ ವಾರ ಊಟ ತಿಂಡಿ ಬಿಟ್ಟು ಕೆಲಸ ಮಾಡಿ ಅಂತ ಹೇಳಕ್ ಹೋಗ್ತೀಯಾ? ಇದರಲ್ಲಿ ಮಾಯಂದೇನು ತಪ್ಪಿಲ್ಲ ಶರತು. ಅಲ್ಲ, ನಮಗೆಷ್ಟು ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ ನಿನಗೂ ಗೊತ್ತು. ಈ ನಮ್ ವರ್ಕರ್ಸು 1-2 ದಿನ ಕಷ್ಟಪಟ್ಟಿದ್ರೆ ಆಗ ಹೋಗಿರೋದಪ್ಪ. ಅದ್ರಲ್ಲೂ ನಮ್ಮ ಮಾಯ ಇದೆಲ್ಲ ಮಾಡ್ತಿರೋದು ನಿನಗೋಸ್ಕರ, ನಮ್ ಫ್ಯಾಕ್ಟ್ರಿಗೋಸ್ಕರ ಶರತು. ಶರತ, ಅವಳೇನು ವರ್ಕರ್ಸ್ನ ವರ್ಷ ಪೂರ್ತಿ ಜಾಸ್ತಿ ಕೆಲಸ ಮಾಡಕ್ಕೆ ಹೇಳಿಲ್ವಲ್ಲ. ಜಸ್ಟ್ 1-2 ದಿನ ಅಷ್ಟೇ. ಫ್ಯಾಕ್ಟ್ರಿಗೆ ಒಳ್ಳೇದಾದ್ರೆ ಅವ್ರಿಗೂ ಒಳ್ಳೇದಾದಾಗ ತಾನೆ. ಅಲ್ಲ, ಇಷ್ಟು ದೊಡ್ಡ ಆರ್ಡರ್ ಸಿಕ್ಕಿರೋದು ಮಾಯನಿಂದನೇ. ಅದು 5,000 ಇದ್ದಿದ್ದು ಡಬಲ್ ಆಗೋದಕ್ಕೂ ಮಾಯನೇ ಕಾರಣ. ಈ ಆರ್ಡರ್ ಸಿಗೋದಕ್ಕೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಮಗ್ ಗೊತ್ತು ಶರತು. ಹಾಗೆ ನೋಡಕ್ ಹೋದ್ರೆ ನೀನ್ ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ರೇಗಾಡ್ತಾ ಇದೆಯಲ್ಲ. ಸಾರಿ ಶರತ್, ಆಕ್ಚುಲಿ ನೀವು ಹೇಳಿದ್ ಕರೆಕ್ಟೇ. ವರ್ಕರ್ಸ್ ಇಂದ ಫ್ಯಾಕ್ಟ್ರಿನೇ ಹೊರತು ಫ್ಯಾಕ್ಟ್ರಿಯಿಂದ ವರ್ಕರ್ಸ್ ಅಲ್ಲ. ಅವ್ರು ಪ್ರತಿಯೊಬ್ರು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇನ್ಫ್ಯಾಕ್ಟ್ ಅವ್ರು ನನಗೂ ಕೂಡ ಇಂಪಾರ್ಟೆಂಟೇ. ಆದ್ರೆ ಏನ್ ಮಾಡೋದು, ಅಷ್ಟು ದೊಡ್ಡ ಆರ್ಡರ್ ಬಂದಿರೋ ಖುಷಿಲಿ ಇದ್ಯಾವುದು ನನ್ನ ಗಮನಕ್ಕೆ ಹೋಗಿಲ್ಲ. ಫ್ಯಾಕ್ಟ್ರಿಗೆ ಒಳ್ಳೇದಾಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಂಥ ಇಂಪಲ್ಸಿವ್ ಡಿಸಿಷನ್ ತಗೊಂಡ್ಬಿಟ್ಟೆ. ಶರತ್, ಐ ಆಮ್ ಸಾರಿ. ಇದ್ರಲ್ಲಿ ನನ್ನ ಕೆಟ್ಟ ಇಂಟೆನ್ಷನ್ ಏನೂ ಇರಲಿಲ್ಲ. ಟ್ರಸ್ಟ್ ಮೀ. ಹೋಗಿ ಹೋಗಿ ಇವನು ಒಳ್ಳೆಯವನು ಅನ್ಕೊಂಡಲ್ಲ. ನನ್ನ ಬುದ್ಧಿ ಸರಿ ಇಲ್ಲ. ಮೊದಲು ಇವನು ಏನು ಅನ್ಕೊಂಡಿದ್ನೋ ಅದೇ ಸರಿಯಾಗಿತ್ತು ಅನ್ಸುತ್ತೆ. ಛೇ, ಮತ್ತೆ ದುರ್ಗಾ ಶರತ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದಾಳೆ. ಇವರಿಬ್ರು ನಾರ್ಮಲ್ ಆಗಿ ಮಾತಾಡೋ ಥರ ಹೇಗೆ ಮಾಡೋದು? ಮಾಯಾ, ನೀನು ಆರ್ಡರ್ ಪಡ್ಕೊಂಡಿದ್ದ ಮಾತ್ರಕ್ಕೆ ನೀನು ಮಾಡಿ ತಪ್ಪೆಲ್ಲ ಸರಿ ಆಗಲ್ಲ. ಈ ಆರ್ಡರ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟೆ ಅಂತ ಹೇಳಿದೆ ತಾನೆ. ವೈ ಡೋಂಟ್ ಯು ಟೇಕ್ ಎ ಸ್ಮಾಲ್ ಬ್ರೇಕ್? ಶರತ್, ಏನ್ ಹೇಳ್ತಾ ಇದ್ದೀರಾ? ಒಂದ್ ಸ್ವಲ್ಪ ದಿನ ಫ್ಯಾಕ್ಟ್ರಿಯಿಂದ ದೂರ ಇರು ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ ಆಗಿದ್ದು ಆ ದುರ್ಗಾಯಿಂದಾನೆ. ದುರ್ಗಾ ಒಬ್ಳಿಂದಾಗಿ ನಾನು ಶರತ್ ಕೈಯಿಂದ ಬಯಸ್ಕೋಬೇಕಾಯ್ತು. ನಾನು ಮಾತ್ರ ನಿನ್ನನ್ನ ಸುಮ್ಮನೆ ಬಿಡಲ್ಲ ದುರ್ಗಾ. ಯು ವಿಲ್ ಪೇ ಫಾರ್ ಇಟ್. ಯು ವಿಲ್ ಪೇ ಫಾರ್ ಇಟ್. ಶರತ್, ಅಮ್ಮ, ಯಾಕಪ್ಪ ಶರತ್, ಏನೋ ಟೆನ್ಷನಲ್ಲಿದೆಯಾ? ನನಗೆ ಗೊತ್ತು ಶರತ್. ಇತ್ತೀಚೆಗೆ ನೀನು ನಿನ್ನ ಮಗಳ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದೆಯಾ. ಒಬ್ಬ ತಂದೆಯಾಗಿ ನೀನು ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡೋದು ಸಹಜ. ಹಾಗೆ ನಾನು ಕೂಡ ಒಬ್ಬ ತಾಯಿಯಾಗಿ ನನ್ನ ಮಗನ ಬಗ್ಗೆನೂ ನಾನು ಯೋಚನೆ ಮಾಡಬೇಕಲ್ವಪ್ಪ.
ನೀನು ತುಂಬ ಸ್ಟ್ರೆಸ್ ತಗೊಳ್ತಾ ಇದೆಯಾ? ಯು ನೀಡ್ ಟು ಟೇಕ್ ಸಮ್ ರೆಸ್ಟ್. ಬಾ ಕೂತ್ಕೋ ಬಾ. ಕೂತ್ಕೋ ಬಾ. ಕೂತ್ಕೋ. ನಿನಗೆ ನೆನಪಿದ್ಯಾ ಶರತ್, ನೀನು ಚಿಕ್ಕವನಾಗಿದ್ದಾಗ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಅಂತ ಹಠ ಮಾಡ್ತಿದ್ದೆ. ಖಂಡಿತ ನೆನಪಿದೆ ಅಮ್ಮ. ಹೇಗೆ ಮರೆಯೋಕೆ ಸಾಧ್ಯ ಹೇಳಿ? ಇವತ್ತು ನಾನು ನಿನಗೆ ತಲೆಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ನಿಂಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಇದೇನ್ ಶರತ್ ಇದು? ಎಷ್ಟು ಹೀಟ್ ಆಗಿದೆಯಲ್ಲಪ್ಪ. ನಿನ್ ಕೂದಲು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿತ್ತು ನೋಡು, ಎಷ್ಟು ರಫ್ ಆಗೋಗಿದೆ. ನೀನು ಆಫೀಸು ಮನೆ ಅಂತ ಟೆನ್ಷನ್ ತಗೊಂಡು ನಿನ್ನ ಆರೋಗ್ಯದ ಬಗ್ಗೆ ಸರಿಯಾಗಿ ಕೇರ್ ತಗೋತಾ ಇಲ್ಲ ನೀನು. ನೀವು ಸ್ವಲ್ಪನೂ ಬದಲಾಗಿಲ್ಲ ಅಮ್ಮ. ನನಗೆ 6 ವರ್ಷ ಇದ್ದಾಗ ಏನು ಹೇಳ್ತಾ ಇದ್ರು ಈಗಲೂ ಇದನ್ನೇ ಹೇಳ್ತಾ ಇದ್ದೀರಾ. ಹೇ ಮಗನೇ, ನೀನು 6 ವರ್ಷದವನಾದ್ರೂ ಅಷ್ಟೇ, 60 ವರ್ಷದವನಾದ್ರೂ ಅಷ್ಟೇ. ತಾಯಿಗೆ ಯಾವತ್ತಿದ್ರು ಮಕ್ಕಳು ಮಕ್ಕಳೇ. ಅಮ್ಮ, ನಿಮ್ಮನ್ನ ಅಮ್ಮನಾಗಿ ಪಡೆಯೋದಕ್ಕೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿತ್ತೋ ಏನು. ನಾವಿಬ್ರು ನಿಮ್ಮ ಸ್ವಂತ ಮಕ್ಕಳು ಅಲ್ಲದೆ ಇದ್ರು. ಶರತ್, ನೀವ್ ನನ್ನ ಸ್ವಂತ ಮಕ್ಕಳಲ್ಲ ಅಂತ ಯಾರು ಹೇಳಿದ್ದು? ನೀನು ಶಾನ್ವಿ ನನ್ನ ಸ್ವಂತ ಮಕ್ಕಳೇ. ನಾನ್ ಮಲ್ತಾ ಇದ್ದಾರ ಯಾವತ್ತಾದ್ರೂ ನಿಮ್ ಜೊತೆ ನಡ್ಕೊಂಡಿದ್ದೀನಾ ಶರತ್? ನಡ್ಕೊಂಡಿದ್ದೀನಾ? ಅಮ್ಮ, ಖಂಡಿತ ನಡ್ಕೊಂಡಿಲ್ಲ ಅಮ್ಮ. ನೀವು ಯಾವತ್ತೂ ಹಾಗೆ ನಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನಮಗೋಸ್ಕರ ನೀವು ಮಕ್ಕಳೇ ಬೇಡ ಅಂತ ಡಿಸೈಡ್ ಮಾಡಿದ್ರಿ. ಅಂಥ ತ್ಯಾಗ ಯಾರಮ್ಮ ಮಾಡ್ತಾರೆ? ಆದರೆ ನನ್ಗೆ ಇವತ್ತು ಆ ಪ್ರಶ್ನೆ ಕಾಡುತ್ತೆ, ನೀವವತ್ತು ಯಾಕೆ ಆ ಥರ ಡಿಸಿಷನ್ ತಗೊಂಡ್ರಿ ಅಂತ. ನನ್ನ ಹೋಟೆಲ್ ಮಕ್ಕಳು ಹುಟ್ಟಿದ್ರೆ ನನ್ನ ಪ್ರೀತಿನಲ್ಲಿ ನಿಮಗೆ ಕೊರತೆ ಕಾಣ್ತಿತ್ತೋ ಏನೋ. ನನ್ನ ಸ್ವಂತ ಮಕ್ಕಳನ್ನ ನೋಡಿದ್ಮೇಲೆ ನನ್ನ ಮನಸ್ಸೇ ಬದಲಾಗ್ತಿತ್ತೋ ಏನೋ. ನನಗೆ ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತಿಗೂ ಕಡಿಮೆ ಆಗಬಾರ್ದು ಅಂತ ಅವತ್ತು ನಾನು ಆ ನಿರ್ಧಾರ ತಗೊಂಡೆ. ನಾನು ಅವತ್ತು ತಗೊಂಡ ಆ ನಿರ್ಧಾರದಿಂದ ತುಂಬಾ ಸಂತೋಷವಾಗಿದ್ದೀನಿ ಶರತ್. ನೋ ರಿಗ್ರೆಟ್ಸ್, ನೋ ರಿಗ್ರೆಟ್ಸ್. ಐ ಆಮ್ ವೆರಿ ಹ್ಯಾಪಿ. ಗ್ರೇಟ್ ಅಮ್ಮ, ನೀವು ಯು ಆರ್ ರಿಯಲಿ ಗ್ರೇಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.